ಎಸ್, ನಿಜಕ್ಕೂ ಆಶ್ಚರ್ಯ ಆಗುತ್ತೆ, ಸೋಜಿಗ ಅನಿಸುತ್ತೆ. ಹೇಗೆ ಸರ್ಕಾರದ ವತಿಯಿಂದ ನಡೆಸಲಾಗುವಂಥ, ಇಲಾಖೆಯ ವತಿಯಿಂದ ನಡೆಸಲಾಗುವಂಥ ಈ ಒಂದು ನೇಮಕಾತಿ ಪ್ರಕ್ರಿಯೆ ಸಂಬಂಧ ನಡೆಸಲಾಗುವಂಥ ಒಂದು ಎಕ್ಸಾಮ್ಗೆ, ಪರೀಕ್ಷೆಗೆ ಪ್ರಿಂಟಿಂಗ್ ಪ್ರೆಸ್ನಿಂದ ಬರ್ತಾ ಇರುತ್ತೆ ಎಕ್ಸಾಮ್ ಪೇಪರ್ಗಳು, ಕ್ವಶನ್ ಪೇಪರ್ಗಳು ಹೇಗೆ ಲೀಕ್ ಆಗುತ್ತೆ ಅನ್ನೋದ್ರ ಬಗ್ಗೆ. ಎಸ್, ಈ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಇದೆ, ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಪ್ರಿಂಟಿಂಗ್ ಪ್ರೆಸ್ಗಳಿಂದಲೇ ನಡೀತಾ ಇತ್ತು ಈ ಒಂದು ಪ್ರಶ್ನೆ ಪತ್ರಿಕೆಯ ಲೀಕ್ ದಂಧೆ ಅನ್ನುವಂಥದ್ದು. ಸೊ ಹಾಗಾಗಿ ಇಲ್ಲಿ ಬೇರೆ ಬೇರೆ ಇನ್ನೆಲ್ಲೂ ಕೂಡ ಲೀಕ್ ಆಗ್ತಾ ಇರಲಿಲ್ಲ ಕ್ವಶನ್ ಪೇಪರ್ಗಳು. ಎಲ್ಲಿ ಪ್ರಿಂಟ್ ಆಗ್ತಾ ಇತ್ತು ಕ್ವಶನ್ ಪೇಪರ್ಗಳು, ಹೊರ ರಾಜ್ಯಗಳಲ್ಲಿ ಪ್ರಿಂಟ್ ಆಗ್ತಾ ಇದ್ದಂಥ ಪ್ರಶ್ನೆ ಪತ್ರಿಕೆಗಳು ಲಕ್ಷಕ್ಕೆ ಡೀಲ್ ಆಗ್ತಾ ಇದ್ವು. ಇನ್ನು ಸಣ್ಣ ಪುಟ್ಟ ಇಲಾಖೆಯ ಪ್ರಶ್ನೆ ಪತ್ರಿಕೆಗೆ 5 ರಿಂದ 10 ಲಕ್ಷಕ್ಕೆ ಡೀಲನ್ನು ಮಾಡ್ಕೊಳ್ತಾ ಇದ್ರಂತೆ. ರಾಜ್ಯದಲ್ಲಿ ಇವನ್ನ ಮುದ್ರಣ ಮಾಡೋದಿಲ್ಲ, ಬೇರೆ ರಾಜ್ಯಕ್ಕೆ ಗುತ್ತಿಗೆಯನ್ನು ಕೊಟ್ಟುಬಿಡ್ತಾರೆ. ಕೆಲ ದೊಡ್ಡ ಇಲಾಖೆಯ ಪರೀಕ್ಷೆಗಳು, ಆ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು 35 ರಿಂದ 50 ಲಕ್ಷಕ್ಕೆ ಡೀಲ್ ಕುದುರಿಸ್ತಾ ಇದ್ವಂತೆ ಒಂದೊಂದು ಪ್ರಶ್ನೆ ಪತ್ರಿಕೆಗೆ. ಇದರ ಹಿಂದಿನ ಕರಾಳ ಮುಖವನ್ನು ನಿಮ್ಮ ಮುಂದೆ TV5 ಇಡ್ತಾ ಇದೆ, ನೋಡ್ತಾ ಇದ್ದೀರಿ. ಈಗ ಬಂಧನಕ್ಕೆ ಒಳಗಾಗಿರುವಂತಹ ಶಿವಕುಮಾರ್, ಆತನ ಹಿಂದೆ ಅಸಲಿ ಕಿಂಗ್ ಪಿನ್ಗಳಿದ್ದಾರಂತೆ. ಶಿವಕುಮಾರ್ ಹಾಗೂ ಬಸವರಾಜ್ ಇವರಿಬ್ಬರು ಏನು ಅರೆಸ್ಟ್ ಆಗಿದ್ದಾರೆ, ಅವರ ಹಿಂದೆ ಅನೇಕರಿದ್ದಾರೆ. ಸೊ ಇಲ್ಲಿ 116 ಅಭ್ಯರ್ಥಿಗಳು ಸೇರಿ 120 ಮಂದಿಯನ್ನು ಬಂಧಿಸಲಾಗಿತ್ತು. ರಿಯಲ್ ಕಿಂಗ್ ಪಿನ್ ಯಾರು ಇದರಲ್ಲಿ? ಶ್ರೀಕಾಂತ್ ಅನ್ನುವಂತಹ ವ್ಯಕ್ತಿ. 5 ರಿಂದ 10 ಲಕ್ಷ ಸಣ್ಣ ಪ್ರಶ್ನೆ ಪತ್ರಿಕೆಗಳು, ಸಣ್ಣ ಪುಟ್ಟ ಇಲಾಖೆಯ ಪ್ರಶ್ನೆ ಪತ್ರಿಕೆಗಳು, ಹಾಗೆಯೇ ದೊಡ್ಡ ದೊಡ್ಡ ಇಲಾಖೆಯ ಪರೀಕ್ಷೆಗಳು 35 ರಿಂದ 50 ಲಕ್ಷ ರೂಪಾಯಿಗೆ ಡೀಲ್ ಮಾಡ್ಕೊಳ್ತಾ ಇದ್ರಂತೆ. ಇನ್ನು ರಿಯಲ್ ಕಿಂಗ್ ಪಿನ್ ನಂಬರ್ 1 ಈಶಪ್ಪ ಹಿರೇಮನಿ, ರಿಯಲ್ ಕಿಂಗ್ ಪಿನ್ ನಂಬರ್ 2 ಶ್ರೀಕಾಂತ್, ರಿಯಲ್ ಕಿಂಗ್ ಪಿನ್ ನಂಬರ್ 3 ಬಸವರಾಜ. ಸೊ ಇವರನ್ನ ಈಗ ವಶಕ್ಕೆ ತೆಗೆದುಕೊಳ್ಳಲಾಗ್ತಾ ಇದೆ. ಸರ್ಕಾರಿ ಪ್ರೆಸ್ನಲ್ಲಿ ಡೀಲ್ ಮಾಡ್ತಾ ಇದ್ದು ಕಿಂಗ್ ಪಿನ್ ನಂಬರ್ 1 ಈಶ್ವರಪ್ಪ ಹಿರೇಮನಿ. ಏಜೆಂಟ್ಗಳು ಮತ್ತು ಅಭ್ಯರ್ಥಿಗಳನ್ನು ಸಂಪರ್ಕಿಸಿ ನೇರವಾಗಿ ಈತ ಡೀಲ್ ಮಾಡ್ತಾ ಇದ್ದ. ಎಸ್, ಏಜೆಂಟ್ಗಳನ್ನು ಗುರುತಿಸಿ ಡೀಲ್ ಮಾಡೋದಕ್ಕೆ ನೆರವಾಗ್ತಾ ಇದ್ರು ಶ್ರೀಕಾಂತ್ ಹಾಗೆಯೇ ಬಸವರಾಜ್ ಅನ್ನುವಂಥ ವ್ಯಕ್ತಿ. ಸೊ ಇನ್ನು ಪ್ರಶ್ನೆ ಪತ್ರಿಕೆಗಳನ್ನು ಡೀಲ್ ಮಾಡಿಯೇ 100 ಕೋಟಿಯನ್ನು ಸಂಪಾದನೆ ಮಾಡಿದ್ದಾನೆ ಈಶಪ್ಪ ಹಿರೇಮನಿ ಅನ್ನುವಂಥ ವ್ಯಕ್ತಿ. ಗದಗದಲ್ಲಿ ಪ್ರಭಾವಿ ರಾಜಕೀಯ ಮುಖಂಡನಾಗಿರುವಂಥ ಈಶ್ವರಪ್ಪ ಹಿರೇಮನಿ, ಈತನ ಕೃಪೆಯಿಂದ ಸಾವಿರಾರು ಅಭ್ಯರ್ಥಿಗಳು ಸರ್ಕಾರಿ ಹುದ್ದೆಯನ್ನು ಕೂಡ ಗಿಟ್ಟಿಸಿದ್ದಾರಂತೆ. ತನಿಖೆ ಬಗ್ಗೆ ಆರೋಪಿಗಳಿಗೆ CCB ಅಧಿಕಾರಿಗಳಿಂದಲೇ ಮಾಹಿತಿ ಲೀಕ್ ಆಗಿದೆ. ಪ್ರಭಾವವನ್ನು ಬಳಸಿ ಇದೀಗ ತನಿಖೆ ಜಾಡು ಬದಲಿಸಿದ್ದಾರೆ ಆರೋಪಿಗಳು ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗಿದೆ ತನಿಖೆ ಸಂದರ್ಭದಲ್ಲಿ. ಇನ್ನು ಈ ಒಂದು ಆರೋಪಿಗಳು ಏನಿದ್ದಾರೆ, ಅವರಿಗೆ ತನಿಖೆಯನ್ನು ಮಾಡೋದಕ್ಕಾಗಲಿ, ಅವರಿಗೆ ಶಿಕ್ಷೆಯನ್ನು ಕೊಡಿಸೋದಕ್ಕಾಗಲಿ ಆಗ್ತಾ ಇಲ್ಲ. ಯಾಕೆಂದರೆ CCB ಈ ಒಂದು ಕೇಸನ್ನು ಕೈ ಬಿಡೋ ಮಟ್ಟಕ್ಕೆ ಹೋಗಿದೆ ಅಂತಂದರೆ ಅಲ್ಲಿ ಪ್ರಭಾವಿ ರಾಜಕಾರಣಿಗಳ ಕೈವಾಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ಪ್ರಕರಣವನ್ನು ಮುಚ್ಚಿ ಹಾಕೋದಕ್ಕೆ ಭಾರೀ ಷಡ್ಯಂತ್ರ ನಡೀತಾ ಇದೆ. ಪ್ರಶ್ನೆ ಪತ್ರಿಕೆ ಲೀಕ್ ಮಾಹಿತಿ ನೀಡಿದ ಮಾಹಿತಿದಾರನನ್ನೇ ಮುಗಿಸೋದಕ್ಕೂ, ಆತನನ್ನೇ ಇಲ್ಲವಾಗಿಸೋದಕ್ಕೆ ಡೀಲ್ ಕೂಡ ನಡೆದಿದೆಯಂತೆ. ಸೊ ನಿಜಕ್ಕೂ ಈ ಸ್ಟೋರಿಗಳನ್ನು ಕೇಳ್ತಾ ಇದ್ದರೆ ಬೆಚ್ಚಿ ಬೀಳುವಂತಹ ಆತಂಕಕಾರಿ ಸಂಗತಿಗಳು ಎದುರಾಗ್ತಾ ಇದ್ದಾವೆ. ಪ್ರಶ್ನೆ ಪತ್ರಿಕೆ ಲೀಕ್ ಬಗ್ಗೆ ಮಾಹಿತಿ ಕೊಟ್ಟಂತಹ ಮಾಹಿತಿದಾರನನ್ನೇ ಮುಗಿಸೋದಕ್ಕೆ ಡೀಲ್ ಕೂಡ ನಡೆದಿದೆಯಂತೆ. ಒಂದು ಕಡೆ ಪ್ರಶ್ನೆ ಪತ್ರಿಕೆಯನ್ನು ಲೀಕ್ ಮಾಡೋದಕ್ಕೆ ಡೀಲ್ಗಳು 35 ರಿಂದ 50 ಲಕ್ಷ, ಕೋಟಿಯನ್ನು ಪ್ರಶ್ನೆ ಪತ್ರಿಕೆಗಳನ್ನು ಮಾರಿ ಲೀಕ್ ಮಾಡಿ ಇಂತಹ ದಂಧೆಯನ್ನು ನಡೆಸಿದ್ದಾರೆ. ಆದರೆ ಆತನ ರಕ್ಷಣೆಗೆ ದೊಡ್ಡ ದೊಡ್ಡ ರಾಜಕಾರಣಿಗಳು ನಿಂತಿದ್ದಾರೆ. ಸಣ್ಣ ಪುಟ್ಟ ಇಲಾಖೆಯ ಪ್ರಶ್ನೆ ಪತ್ರಿಕೆ 5 ರಿಂದ 10 ಲಕ್ಷ ಏನು ದುಡ್ಡನ್ನು ವಿಳಿಯದಲೇ ಅಂದ್ಕೊಂಡಿದ್ರೆ ಏನೋ ಗೊತ್ತಿಲ್ಲ, ಬಟ್ 5 ರಿಂದ 10 ಲಕ್ಷ, 35 ರಿಂದ 50 ಲಕ್ಷ, ಹೀಗೆ ಕೋಟಿ ದುಡ್ಡನ್ನು ಬಾಚ್ತಾ ಇದ್ದಂಥ ಆಸಾಮಿ ಇದೀಗ ಯಾರು ಅನ್ನೋದು ಗೊತ್ತಾಗಿದೆ. ಈಶಪ್ಪ ಹಿರೇಮನಿ, ಶ್ರೀಕಾಂತ್, ಬಸವರಾಜ ಇವರೆಲ್ಲೂ ಕೂಡ ಡೀಲ್ ಮಾಡ್ತಾಯಿದ್ರು. ಇದರಲ್ಲಿ ಗದಗ ಜಿಲ್ಲೆಯಲ್ಲಿ ಪ್ರಭಾವಿ ರಾಜಕೀಯ ಮುಖಂಡರಾಗಿರುವಂಥ ಈಶಪ್ಪ ಹಿರೇಮನಿ, ಸೊ ಆತನನ್ನು ರಕ್ಷಿಸೋದಕ್ಕೆ ಇದೀಗ ದೊಡ್ಡ ದೊಡ್ಡ ರಾಜಕಾರಣಿಗಳು CCB ಮೇಲೆ ಒತ್ತಡ ಹೇರ್ತಾ ಇದ್ದಾರಂತೆ. ಸ್ವತಃ CCB ಅಧಿಕಾರಿಗಳೇ ಈ ತನಿಖೆ ಬಗ್ಗೆ ಆರೋಪಿಗಳಿಗೆ CCB ಅಧಿಕಾರಿಗಳು ಮಾಹಿತಿಯನ್ನು ಲೀಕ್ ಮಾಡಿದ್ದಾರಂತೆ. ಸೊ ಈಗ ಈ ಆತಂಕ
ಎದುರಾಗ್ತಾ ಇರೋದು ಹೀಗೇ. ಪೊಲೀಸ್ ಪೇದೆಯ ಹುದ್ದೆ ಎಷ್ಟು ಪವಿತ್ರವಾದದ್ದು, ಹಾಗೆಯೇ ತಾವು ಏನೋ ಸಾಧಿಸಬೇಕು ಇಲ್ಲಿ, ಮಾಡಬೇಕು ಇಲ್ಲಿ ಅಂತ ಬಂದಿರ್ತಾರೆ. ಆದರೆ ಅಲ್ಲಿಗೆ ಎಂಟ್ರಾಗಬೇಕಾದ್ರೇ ಅವರು ಭ್ರಷ್ಟಾಚಾರದಿಂದ ಒಳಗಡೆ ಬರ್ತಾರೆ ಅಂತಂದರೆ ಇಡೀ ಅವರ ಸರ್ವೀಸ್ ಮುಗಿಯೋವರೆಗೂ ಕೂಡ ಭ್ರಷ್ಟ ಕೂಪದಲ್ಲಿ ಅವರು ಮುಳುಗ್ತಾರೆ. ಇಡೀ ಇಲಾಖೆಯನ್ನು ಭ್ರಷ್ಟ ಇಲಾಖೆಯನ್ನಾಗಿ ಮಾಡಿಬಿಡ್ತಾರೆ. ಸೊ ಇಂತಹ ಕೆಲವು ವ್ಯಕ್ತಿಗಳಿಂದ ಇಡೀ ಇಲಾಖೆಗೆ ಕೆಟ್ಟ ಹೆಸರು ಬರುತ್ತೆ. ಇದು ಆರಂಭದಿಂದನೂ ಕೂಡ ಹಾಗೇ ಆಗುತ್ತೆ ಅನ್ನೋಂಥದ್ದಾದರೆ ಇದನ್ನು ನಡೆಸೋದಕ್ಕೆ, ಇದನ್ನು ಮಾಡೋದಕ್ಕೆ, ಇದನ್ನು ಕಾಪಾಡಿಕೊಳ್ಳೋದಕ್ಕೆ ಅನೇಕರು ಕೂಡ ಕಾಯ್ತಾ ಇದ್ದಾರೆ. ಇದ್ರ ಹಿಂದೆ ಲಕ್ಷ ಕೋಟಿ ದುಡ್ಡಿನ ಡೀಲ್ ಕೂಡ ನಡೆಯುತ್ತೆ ಅಂತಂದರೆ ಇನ್ನು ಯಾವ ರೀತಿ ಇಲಾಖೆಯನ್ನು ಬೆಳೆಸೋದಕ್ಕೆ ಸಾಧ್ಯ? ಅತ್ಯಂತ ನಂಬಿಕೆಯಾಗಿ ಆರಕ್ಷಕರನ್ನು ನಂಬ್ತೀವಿ, ಏನೇ ಕಷ್ಟ ಆದರೂ ಅವರು ನಮ್ಮನ್ನು ಕಾಪಾಡ್ತಾರೆ ಅಂತ. ಆದರೆ ಭ್ರಷ್ಟತೆ ಮಾಡಿ ಬಂದಿರುವಂಥವ್ರನ್ನ ಯಾವ ರೀತಿ ನಂಬೋದಕ್ಕೆ ಸಾಧ್ಯ ಆಗುತ್ತೆ? ಪ್ರತಿಯೊಂದರಲ್ಲೂ ಕೂಡ ಅವರು ಡೀಲ್ಗೆ ಇಳಿದು ಬಿಡ್ತಾರೆ ಅನ್ನುವಂಥ ಆತಂಕ ಎದುರಾಗ್ತಾ ಇದೆ. CCBಯನ್ನು ಕೂಡ ಸುಮ್ಮನಿರಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಅಂತಂದರೆ ಇನ್ನು ಯಾವ ರೀತಿಯ ದೊಡ್ಡ ಮಟ್ಟದ ಡೀಲ್ ಇಲ್ಲಿ ನಡೆದಿದೆ? ಒಂದೊಂದು ಪ್ರಶ್ನೆ ಪತ್ರಿಕೆಯ ಬೆಲೆ ಲಕ್ಷ 35ರಿಂದ 50 ಲಕ್ಷ ರೂಪಾಯಿ ಕೊಟ್ಟು ಪ್ರಶ್ನೆ ಪತ್ರಿಕೆಯನ್ನು ಖರೀದಿ ಮಾಡ್ತಾರೆ. ಅದನ್ನು ಮಾರ್ಕೆಟ್ನಲ್ಲಿ ಮಾರ್ತಾರೆ ಗೊತ್ತಾಗದ ಹಾಗೆ ಅಂತಂದರೆ ಸೀಕ್ರೆಟಾಗಿ ಯಾರಿಗೆ ಬೇಕೋ ಅವ್ರನ್ನ ಸಂಪರ್ಕ ಮಾಡಿ ಅವ್ರ ಹತ್ರ ಡೀಲ್ ಕುದುರಿಸ್ತಾರೆ ಅಂತಂದರೆ ಇನ್ನು ಯಾವ ರೀತಿ ಈ ಒಂದು ಇಲಾಖೆಯ ಪರೀಕ್ಷೆಗಳು ಅತ್ಯಂತ ರಹಸ್ಯವಾಗಿ, ಅತ್ಯಂತ ಸುರಕ್ಷಿತವಾಗಿ ನಡೆಯುತ್ತೆ ಅನ್ನುವಂಥದ್ದನ್ನು ಇಲ್ಲಿ ಅಭ್ಯರ್ಥಿಗಳು ಹಾಗೆ ಸಾರ್ವಜನಿಕರು ಗಮನಿಸಬೇಕಾಗತ್ತೆ. ಯಾಕೆಂದರೆ ಸಾಕಷ್ಟು ಓದಿ, ಹಗಲು ರಾತ್ರಿ ಅನ್ನೋದೇ ಓದಿ ನಾವೊಂದು ಕೆಲಸ ಸಂಪಾದನೆ ಮಾಡಬೇಕು, ಇಲಾಖೆಯಲ್ಲಿ ಸೇವೆ ಮಾಡಬೇಕು ಅಂತ ಬರೋರಿಗೆ ಇಂತಹ ಕಿಂಗ್ ಪಿನ್ಗಳು ಯಾವ ರೀತಿಯಾಗಿ ಅವರ ಜೀವನ ಜೊತೆ ಆಟ ಆಡ್ತಾ ಇದ್ದಾರೆ ಅನ್ನೋದನ್ನು ಗಮನಿಸಬೇಕು. ಸೊ ನೀವು ನೋಡ್ತಾ ಇದ್ದೀರಿ ಕಿಂಗ್ ಪಿನ್ ನಂಬರ್ 1 ಈಶ್ವರಪ್ಪ ಹಿರೇಮನಿ, ಮತ್ತೊಂದು ಭಾಗದಲ್ಲಿ ಕಿಂಗ್ ಪಿನ್ ನಂಬರ್ 2 ಶ್ರೀಕಾಂತ್, ಹಾಗೇನು ಮತ್ತೊಬ್ಬ ಬಸವರಾಜ್ ಅನ್ನುವಂಥ ವ್ಯಕ್ತಿ. ಸೊ ಇವರು 3 ಜನ ಈ ಕರಾಳ ದಂಧೆಯ ಹಿಂದೆ ಇರುವಂತಹ ಅಸಲಿ ಮ್ಯಾನ್ಗಳು. ಸೊ ಇವರು ಪ್ರಕರಣವನ್ನು ಮುಚ್ಚಾಕೋದಕ್ಕೆ ಈಗಾಗಲೇ ಏನು ಬಂಧನ ಆಗಿದೆ. ಶಿವಕುಮಾರ್ ಈತ ಬಾಯ್ಬಿಟ್ಟಿದ್ದಾನೆ. ಯಾರ್ಯಾರಿದ್ದಾರೆ, ಅಗತ್ಯವಾಗಿ ಈ 3 ಜನ ಏನೇನು ಮಾಡ್ತಾಯಿದ್ರು ಅನ್ನುವಂಥದ್ದನ್ನು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾನೆ. ಗದಗದಲ್ಲಿ ಪ್ರಭಾವಿ ರಾಜಕೀಯ ಮುಖಂಡ ಅಂತೆ ಈಶಪ್ಪ ಹಿರೇಮನಿ. ಸೊ ಈತನನ್ನು ರಕ್ಷಿಸೋದಕ್ಕೆ ಹಲವಾರು ಪ್ರಭಾವಿ ಮುಖಂಡರು ಇದೀಗ CCB ಮೇಲೇ ಒತ್ತಡವನ್ನು ಹೇರಿದ್ದಾರಂತೆ. ಸೊ ಇದು ಏನೂ ಮಾಡಲಿಕ್ಕಾಗದೇ ಇರುವಂಥ ಪರಿಸ್ಥಿತಿನ CCB ಅಧಿಕಾರಿಗಳು ರಾಜಕೀಯ ವ್ಯಕ್ತಿಗಳ ಕೈಗೊಂಬೆ ಆಗ್ಬಿಟ್ರಾ ಅನ್ನುವಂಥ ಪ್ರಶ್ನೆ ಕೂಡ ಎದುರಾಗುತ್ತೆ. ಇಲ್ಲದಿದ್ದರೆ ಅವರನ್ನು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿಸುವಂತಹ ಕೆಲಸಕ್ಕೂ ಕೂಡ ಕೈ ಹಾಕ್ತಾರೆ. ಆ ಭಯದಿಂದ CCB ಅಧಿಕಾರಿಗಳು ಅನಿವಾರ್ಯವಾಗಿ ಈ ಮಾತನ್ನು ಕೇಳಬೇಕಾಯ್ತಾ. ಸೊ ಇಂತಹ ಒಂದು ಡೀಲ್ ಕುದುರಿಸ್ತಾ ಇದ್ದಂಥ ಡೀಲರ್ಗಳನ್ನು ರಕ್ಷಿಸುವಂಥ ಕೆಲಸ ರಾಜಕಾರಣಿಗಳಿಂದಲೇ ನಡೀತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ, ಮತ್ತಷ್ಟು ಆಯಾಮಗಳಲ್ಲಿ ಏನೇನು ವಿಚಾರ ಸಿಕ್ಕಿದೆ ನಮ್ಮ ಪ್ರತಿನಿಧಿ ದತ್ತರಾಜ್ ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಮಾಹಿತಿಯನ್ನು ಕೊಡ್ತಾರೆ. ದತ್ತರಾಜ್, ನಿಜಕ್ಕೂ ಶಾಕ್ ಅನಿಸುತ್ತೆ. ಈಗಾಗಲೇ ಬಂಧಿತರಾಗಿರುವಂಥರಿಂದ ಬಂದಂತಹ ಮಾಹಿತಿಯನ್ನು ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ, ಅನಾಯಾಸವಾಗಿ ಲಕ್ಷ ಡೀಲ್ ಆಗಿದೆ, ಕೋಟಿಯನ್ನು ದುಡ್ಕೊಂಡಿದ್ದಾರೆ, ದಂಧೆ ಮಾಡ್ತಾ ಇದ್ದಾರೆ. ಆದರೆ ಇವರನ್ನು ರಕ್ಷಣೆ ಮಾಡೋದಕ್ಕೆ ದೊಡ್ಡ ಕುಳಗಳು, ರಾಜಕಾರಣಿಗಳು ಬೆನ್ನ ಹಿಂದೆ ನಿಂತಿದ್ದಾರೆ. CCBಯನ್ನು ಲೆಕ್ಕಕ್ಕೆ ಇಟ್ಟಿಲ್ಲ ಇವರು ಯಾರು. ಏನಿದೆ ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ ದತ್ತರಾಜ್? ಗುರುಪ್ರಸಾದ್, ಇಲ್ಲಿ ಅಸಲಿಗೆ ಶಿವಕುಮಾರ್ ಅಲಿಯಾಸ್ ಸ್ವಾಮೀಜಿ ಏನಿದ್ದಾರೆ ಆತನೇ ಮೇನ್ ಕಿಂಗ್ ಪಿನ್ ಅಂತ ಹೇಳಿ ಈಗಾಗಲೇ ಆತನನ್ನು ಬಂಧಿಸಿ ವಿಚಾರಣೆಯನ್ನು ಕೂಡ ಮಾಡಿ ಈಗ ನೆಕ್ಸ್ಟ್ ಫೈನಲ್ ಹಂತಕ್ಕೂ ಕೂಡ ಚಾರ್ಜ್ ಶೀಟ್ ಸಲ್ಲಿಸುವಂತಹ ಕೆಲಸಕ್ಕೂ ಕೂಡ CCB ಮುಂದಾಗ್ತಾ ಇದೆ. ಈಗಾಗಲೇ ACP ವೇಣುಗೋಪಾಲ್ ಏನಿದ್ದಾರೆ ಅವರ ನೇತೃತ್ವದಲ್ಲಿ ಈಗಾಗಲೇ ತನಿಖೆಯೂ ಕೂಡ ನಡೀತಾ ಇದೆ. ಆದರೆ ಇಲ್ಲಿ ಅಸಲಿಯತ್ತು ಬೇರೆಯೇ ಆಗಿದೆ. ಈಶಪ್ಪ ಹಿರೇಮನಿ ಏನಿದ್ದಾನೆ ಈತ ಕೊಪ್ಪಳದ ಗದಗ ಜಿಲ್ಲೆಯ ಗಜೇಂದ್ರಗಢದ ಬಳಿ ಇರ್ತಕ್ಕಂಥ ಒಂದು ಪ್ರೌಢಶಾಲೆಯಲ್ಲಿ ಆತ ಶಿಕ್ಷಕನಾಗಿರ್ತಾನೆ. ಆತ ಕಳೆದ 2008ರಿಂದ ಹಿಡಿದು 2016ರವರೆಗೂ ಕೂಡ ಈತ ದಂಧೆಯನ್ನು ನಡೆಸ್ತಾ ಇದ್ದಾನೆ. ಇದು ಪತ್ರಿಕೆಗಳನ್ನು ಯಾವ ರೀತಿಯಾಗಿ ಲೀಕ್ ಮಾಡ್ತಾನೆ ಅಂತ. ಈ ಹಿಂದೆ ಖಜಾನೆಯಲ್ಲಿ ಪೇಪರ್ಗಳು ಎಲ್ಲಿಂದ ಬರ್ತವೆ ಅದರ ಪ್ರಶ್ನೆ, ನಾಳೆ ಎಕ್ಸಾಮ್ ಇದೆ ಅಂತ ಹೇಳಿದ್ರೆ ಇವತ್ತೇ ಆ ಒಂದು ಕಡೆ ಹೋಗಿ ಅದು ಸ್ಟೋರ್ ಆಗುತ್ತೆ. ಆ ಸ್ಟೋರ್ ಆದಂತಹ ಒಂದು ರೂಮ್ನಿಂದ, ಆ ಲಾಕರ್ನಿಂದ ನೇರವಾಗಿ ಅದನ್ನು ತೆಗೆದು ಅದನ್ನು ಜೆರಾಕ್ಸ್ ಮಾಡಿ ಬೇರೆ ವಿದ್ಯಾರ್ಥಿಗಳಿಗೆ ಹಂಚಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಬಾಚೋದು ಈತನ ಖಯಾಲಿಯಾಗಿತ್ತು, ಈತನ ಕೆಲಸವಾಗಿತ್ತು. ಅದೇ ರೀತಿಯಾಗಿ ಈ 2014ರ ಟೀಚರ್ಸ್ ಪರೀಕ್ಷೆಯಲ್ಲಿ ಟೀಚರ್ಸ್ ಗೌರ್ಮೆಂಟ್ ಹುದ್ದೆಗೆ ಸೇರಿಸುವಂತಹ ಒಂದು ಕೆಲಸ, ಆ ಒಂದು ಪರೀಕ್ಷೆಯಲ್ಲಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಈಶಪ್ಪ ಹಿರೇಮನಿಯನ್ನು ಅರೆಸ್ಟ್ ಮಾಡಲಾಗುತ್ತೆ, ವಿಚಾರಣೆಯನ್ನು ಕೂಡ ಕೈಗೊಳ್ಳಲಾಗುತ್ತೆ. ಇದು 2014ರಂದು ನಡೆದಂತಹ ಘಟನೆ. ಅದೇ ರೀತಿಯಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯೂ ಕೂಡ ಅದೇ ರೀತಿಯಾಗಿ ನಡೆಯುತ್ತೆ.
ಆ ಪ್ರಕರಣದಲ್ಲಿ ಆತ ಹಣ ಕೊಟ್ಟಿದ್ನೋ ಅಥವಾ ಬೇರೆ ಯಾವ ವಿಚಾರಕ್ಕೂ ಗೊತ್ತಿಲ್ಲ, ಅದು ಆ ಕೇಸು ಕೂಡ ಕ್ಲೋಸ್ ಆಗುತ್ತೆ. ವಿಕ್ಟಿಮ್ಗಳು ಏನು ಸಾಕ್ಷಿಗಳು ಕೂಡ ಹೇಳಿಕೆಯನ್ನು ನೀಡೋದಕ್ಕೆ ಹೆದರ್ತಾರೆ. ಅದಾದ ಬಳಿಕ 2016 ಅಂದರೆ 2016ರಲ್ಲಿ ಶಿಕ್ಷಕ ವೃತ್ತಿಯಿಂದ ಅಂದರೆ VRS ತಗೊಂಡು ಅದಾದ ಬಳಿಕ ಆತ ಹೊರಗಡೆ ಬರ್ತಾನೆ. ನಂತರದಲ್ಲಿ ಆ ಒಂದು ಗದಗ, ಗಜೇಂದ್ರಗಡ, ಕೊಪ್ಪಳ ಈ ಭಾಗದಲ್ಲಿ ಎಲೆಕ್ಷನ್ಗೆ ನಿಲ್ಲಬೇಕು ಅಂತ ಆತ ಕೂತ್ಕೋತಾನೆ. ಅದೇ ರೀತಿಯಾಗಿ ಮೊದಲಿಗೆ ಪರಿಚಯ ಆಗೋನೇ ಸಂತೋಷ, ಏನು ಅದರ ಮೊದಲಿಗೆ ಪರಿಚಯ ಆಗ್ತಾನೆ. ಅದೇ ರೀತಿಯಾಗಿ ಶ್ರೀಕಾಂತ ಅಂತ ಹೇಳಿ ಮಲ್ಲೇಶ್ವರಂನ 18 ಕ್ರಾಸ್ನಲ್ಲಿರ್ತಕ್ಕಂಥ BJP ಕಚೇರಿಯಲ್ಲಿ ಆತ ಕೆಲಸ ಮಾಡ್ತಾ ಇರ್ತಾನೆ. ಶ್ರೀಕಾಂತನ ಜೊತೆ ಮಾತುಕತೆಯನ್ನು ಅಂದರೆ ಆವಾಗವಾಗ BJP ಕಚೇರಿಗೆ ಬಂದು ಮುಂದಿನ ದಿನಗಳಲ್ಲಿ MLA ಎಲೆಕ್ಷನ್ಗೆ ಅಂದರೆ ತನಗೆ ಒಂದು ಟಿಕೆಟ್ ಆಕಾಂಕ್ಷಿಯಾಗಿದ್ದೀನಿ ಅಂತ ಹೇಳ್ಕೊತಾನೆ. ಇದನ್ನು ತಿಳಿದಂತಹ ಈತನ ಪೂರ್ವಾಪರವನ್ನು ತಿಳಿದಂತಹ ಶ್ರೀಕಾಂತ ಈ ಹಿಂದೆ ಹಲವು ಪ್ರಶ್ನೆ ಪತ್ರಿಕೆಗಳನ್ನು ಈತ ಹೊರಗಡೆ ತಂದಿದ್ದಾನೆ. ಈತನಿಂದನೇ ಅನೇಕ ಕೋಟ್ಯಾಂತರ ರೂಪಾಯಿ ಹಣವನ್ನು ನಾನು ಸುಲಿಗೆ ಮಾಡ್ಬೋದು, ಸಾರ್ವಜನಿಕರು ಇರ್ಬೋದು, ಅಭ್ಯರ್ಥಿಗಳು ಯಾರು ಇರ್ತಾರೆ ಅವರಿಂದನೂ ಕೂಡ ಹಣವನ್ನು ಸುಲಿಗೆ ಮಾಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ಆತನನ್ನು ಕಾಂಟ್ಯಾಕ್ಟ್ ಮಾಡ್ತಾನೆ. ಅದೇ ರೀತಿಯಾಗಿ MLA ಒಂದು ಸೀಟ್ಗಳನ್ನು ಕೊಡಿಸೋದಾಗಿ ಹೇಳಿ ಆತನ ಬಳಿ 40 ಲಕ್ಷ 2016ರಲ್ಲಿ ಇಸ್ಕೋತಾನೆ. ಅದಾದ ಬಳಿಕ 2016ರ ನಂತರದಲ್ಲಿ ಏನು ಈ 2018 ಒಟ್ಟು ಇಷ್ಟರ ತನಕ 9 ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿದ್ದಾವೆ. ಆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಬೇರೆ ಯಾರಿಗೂ ಕೂಡ ಅನುಮಾನ ಬರದ ರೀತಿಯಲ್ಲಿ ಇದನ್ನು ಡೀಲ್ ಮುಗಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ತಿಳಿದು ಬಂದಿದೆ. ಇಲ್ಲಿ ಬಸವರಾಜ ಅಲಿಯಾಸ್ ಕುಲ್ಡಾ ಬಾಬು ಏನಿರ್ತಾನೆ ಆತ ತುಮಕೂರಿನ ಗುಬ್ಬಿ ತಾಲೂಕಿನಾಗಿರ್ತಾನೆ. ಆತ ಅದೇ ಒಂದು ಭಾಗದಲ್ಲಿದ್ದು ಆತನ ಸಹೋದರ ಅಂದರೆ ಸಂಬಂಧಿಯಾಗಿರ್ತಕ್ಕಂಥ ಶಿವಕುಮಾರ್ ಅಲಿಯಾಸ್ ಸ್ವಾಮೀಜಿ ಏನಿದ್ದಾನೆ ಅವರಿಬ್ಬರು ಕೂಡ ಶ್ರೀಕಾಂತನನ್ನು ಹಿಡಿತಾರೆ. ಅದಾದ ಬಳಿಕ ಅಲ್ಲಿರ್ತಕ್ಕಂಥ ಕ್ವಶನ್ ಪೇಪರ್ಗಳು ಏನಿರ್ತವೆ ಆ ಒಂದು ಪೇಪರ್ಗಳನ್ನು ತಂದು ನಂತರದಲ್ಲಿ ಒಬ್ಬೊಬ್ಬ ಅಭ್ಯರ್ಥಿಗಳಿಗೂ ಯಾವ ಯಾವ ಪೋಸ್ಟ್ಗಳಿದ್ದಾವೆ ಆ ಪೋಸ್ಟ್ಗೆ ತಕ್ಕನಾಗಿ ಅಮೌಂಟ್ಗಳನ್ನು ಕೀಳುವಂತಹ ಕೆಲಸಕ್ಕೆ ಕೂಡ ಕೈ ಹಾಕ್ತಾರೆ. ಅದೇ ರೀತಿಯಾಗಿ 2018ರಲ್ಲಿ ನಡೆದಿರ್ತಕ್ಕಂಥ ಫೆಬ್ರವರಿಯಿಂದ ಇಲ್ಲಿಯ ತನಕ ನಡೆದಿರ್ತಕ್ಕಂಥ ಡಿಸೆಂಬರ್ವರೆಗೆ ನಡೆದಿರ್ತಕ್ಕಂಥ 9 ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅದರಲ್ಲಿರ್ತಕ್ಕಂತಹ D.Ed ಪರೀಕ್ಷೆಗಳಿರ್ಬೋದು, ಅದೇ ರೀತಿಯಾಗಿ ಶಿಕ್ಷಕರನ್ನು ಆಯ್ಕೆ ಮಾಡುವಂತಹ ಪರೀಕ್ಷೆ ಇರ್ಬೋದು, ಮತ್ತು ಉಳಿದಿರ್ತಕ್ಕಂಥ RFO ರಿಸರ್ವ್ ಫಾರೆಸ್ಟ್ ಆಫೀಸರ್ ಇರ್ಬೋದು, ಮತ್ತು DYSPಗಳು ಅಂದರೆ KPSC ಎಕ್ಸಾಮಲ್ಲೂ ಕೂಡ ಅದಕ್ಕೂ ಸಂಬಂಧಪಟ್ಟ ಹಾಗೆ ಕ್ವಶನ್ ಪೇಪರ್ಗಳನ್ನು ಕೂಡ ಆತ ಲೀಕ್ ಮಾಡಿದ್ದ. ಅದೇ ರೀತಿಯಾಗಿ ಉಳಿದಿರ್ತಕ್ಕಂಥ RSIಗಳು ಅಂದರೆ ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ಗಳು ಮತ್ತು ITI ಮುಖಾಂತರವಾಗಿ ಬರ್ತಕ್ಕಂತಹ ಪೋಸ್ಟ್ಗಳು ಅಂದರೆ ಇಲ್ಲಿ BMTC ಇರ್ಬೋದು, KSRTC ಕಂಡಕ್ಟರ್ ಇರ್ಬೋದು, ಡ್ರೈವರ್ ಇರ್ಬೋದು, ಅದೇ ರೀತಿ ಮೆಕ್ಯಾನಿಕ್ಗಳಿರ್ಬೋದು, ಅಂತಹ ಪರೀಕ್ಷೆಗಳನ್ನು ಕೂಡ ಪಾಸ್ ಮಾಡುವ ನಿಟ್ಟಿನಲ್ಲೂ ಕೂಡ ಯಾವ ಪೋಸ್ಟ್ಗಳಲ್ಲಿ ಕಮ್ಮಿ ಸಂಬಳಗಳು ಬರ್ತಾವೋ ಅಂತಹ ಕಮ್ಮಿ ಸಂಬಳ ಬರ್ತಕ್ಕಂತಹ ಪೋಸ್ಟ್ಗಳಿಗೆ 5ರಿಂದ 10 ಲಕ್ಷದವರೆಗೂ ಕೂಡ ಡಿಮಾಂಡ್ ಮಾಡ್ತಾ ಇದ್ರು. ಅದೇ ರೀತಿಯಾಗಿ RFO ರಿಸರ್ವ್ ಫಾರೆಸ್ಟ್ ಇನ್ಸ್ಪೆಕ್ಟರ್ ಮತ್ತು PSI ಇದು ಅಂದರೆ ರೋಲ್ ಕಾಲ್ ಮಾಡಬಹುದು ಹೊರಗಡೆ ಬಂದ ಮೇಲೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಅಂದರೆ 30ರಿಂದ 50 ಲಕ್ಷದವರೆಗೂ ಕೂಡ ವಸೂಲಿ ಮಾಡುವಂತಹ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಇಲ್ಲಿ ಮೊದಲಿಗೆ ಯಾವ ರೀತಿಯಾಗಿ ನಡೆಯುತ್ತೆ ಅಂತ ಹೇಳಿದರೆ 50 ಲಕ್ಷದ ಡೀಲ್ ಅಂತ ಹೇಳಿದರೆ ಅದರಲ್ಲಿ 25 ಲಕ್ಷವನ್ನು ಮೊದಲಿಗೆ ಪೇ ಮಾಡಬೇಕಾಗತ್ತೆ. ಆ ಮೊದಲಿಗೆ ಪೇ ಮಾಡಿದಂತಹ ಅಮೌಂಟನ್ನು ಆತ ಆ ಸಮಯದಲ್ಲಿ ಮತ್ತೆ ಉಳಿದಂತೆ ಕೆಲಸ ಆದ ಬಳಿಕ 25 ಲಕ್ಷವನ್ನು ತೆಗೆದುಕೊಳ್ಳೋದಾಗೂ ಕೂಡ ಹೇಳ್ತಾ ಇದ್ದ. ಅದೇ ರೀತಿಯಾಗಿ 25 ಲಕ್ಷದಲ್ಲಿ ಅಂದರೆ ಯಾವ ರೀತಿಯಾಗಿ ಅಲ್ಲಿ ಮಾರ್ಕ್ಸ್ ಕಾರ್ಡ್ಗಳನ್ನ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಏನಿರುತ್ತೆ ಅದನ್ನು ಬಸವರಾಜನೇ ಇಸ್ಕೋತಾ ಇದ್ದ. ಇದನ್ನು ಬಸವರಾಜನನ್ನು ನೇರವಾಗಿ ಹಿಡಿದ್ರೆ ಈಗ 9 ಪರೀಕ್ಷೆಗಳೇನಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳೇನಿದ್ದಾವೆ ಅದರ ಬಗ್ಗೆ ಸಂಪೂರ್ಣವಾಗಿ ಕೂಡ ಯಾರ್ಯಾರು ಅಭ್ಯರ್ಥಿಗಳು ಆತನ ಬಳಿ ಕೊಟ್ಟಿದ್ದಾರೆ ಮಾರ್ಕ್ಸ್ ಕಾರ್ಡ್ ಕೊಟ್ಟಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಗುರುಪ್ರಸಾದ್, ಥ್ಯಾಂಕ್ ಯು ಮಾಹಿತಿಗೆ ದತ್ತರಾಜ್.